ಹುಮನಾಬಾದ್ ಕೆಮಿಕಲ್ ಫ್ಯಾಕ್ಟರಿಗಳ ಅವಾಂತರ ಫ್ಯಾಕ್ಟರಿ ಅವಾಂತರಕ್ಕೆ ಗುರುಗಂಗಾ ಹಳ್ಳ ವಿಷಕಾರಿಯಾಗಿದೆ. ಐತಿಹಾಸಿಕ ಗುರುಗಂಗಾ ಹಳ್ಳಕ್ಕೆ ಸೇರ್ತಿದೆ ವಿಷಕಾರಿ ಕೆಮಿಕಲ್. ಹುಮನಾಬಾದ್ ಕೆಮಿಕಲ್ ಫ್ಯಾಕ್ಟರಿಗಳ ಅವಾಂತರ ಇದೆ. ಫ್ಯಾಕ್ಟರಿ ಅವಾಂತರಕ್ಕೆ ಗುರುಗಂಗಾ ಹಳ್ಳ ವಿಷಕಾರಿಯಾಗಿದೆ. ಲಿಟ್ರಲಿ ಹಿಸ್ಟಾರಿಕಲ್ ಗುರುಗಂಗಾ ಹಳ್ಳಕ್ಕೆ ಸೇರ್ತಾ ಇದೆ ವಿಷಕಾರಿ ಕೆಮಿಕಲ್. ನಿಯಮ ಮೀರಿ ಕೆಮಿಕಲ್ ಹೊರಬಿಡುತ್ತಿರೋ ಕಂಪನಿಗಳು. ಹಳ್ಳದಲ್ಲಿನ ನೀರು ಕುಡಿದು ಪ್ರಾಣ ಬಿಟ್ಟ 10 ಜಾನುವಾರು. ಜನರಿಗೂ ಚರ್ಮ ರೋಗ ಬಂದಿದೆ. ಕ್ಯಾನ್ಸರ್ ಸೇರಿ ಹಲವು ರೋಗಗಳ ಕಾಟ. ಕೆಮಿಕಲ್ನಿಂದ ಕಪ್ಪು ಬಣ್ಣಕ್ಕೆ ತಿರುಗಿದ ಗುರುಗಂಗಾ ಹಳ್ಳದ ನೀರು. ಕೆಮಿಕಲ್ ಫ್ಯಾಕ್ಟರಿಗಳ ಬಂದ್ಗೆ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿ. ಒಂದು ಕಡೆ DK ಶಿವಕುಮಾರ್ ಅವರು ದೆಹಲಿಗೆ ಹೊರಟಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿರೋ ಇಲಾಖೆಗಳು ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಆ ಇಲಾಖೆ ಹಂಗೆ DK ಶಿವಕುಮಾರ್ ಅವರ ಬಲ ಕಿಡ್ನಿ ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆ. ಇಲ್ಲಿನ ಜನ ಬಾಯಿ ಮೂಗು ಮುಚ್ಚಿಕೊಂಡು ಆ ನೀರೇನು ಶೇಖರಣೆ ಆಗಿದಾವಲ್ಲ ಅಲ್ಲಿಂದ ನಡ್ಕೊಂಡು ಹೋಗೋದು. ನಮ್ಮ ಜನರಿಗೆ ಯಾವ ಕರ್ಮ ಹೇಳಿ? ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ, ಎಲ್ಲ ತರಹದ ಟ್ಯಾಕ್ಸು ಕಟ್ತಾರೆ. ಇಂಡೈರೆಕ್ಟ್ ಟ್ಯಾಕ್ಸು, ಡೈರೆಕ್ಟ್ ಟ್ಯಾಕ್ಸು, ಇನ್ನು GST, ಇನ್ನು ಅದರ ಮೇಲೆ ಇನ್ನೊಂದು GST, ಇವೆಲ್ಲ ಆಗಿಯೂ ಜನ ಈ ತರಹದ ಬದುಕುವಂತಹ ಸ್ಥಿತಿ. ಎಲ್ಲಿ? ಕರ್ನಾಟಕದಲ್ಲಿ ಎಲ್ಲಿ? ಬೀದರ್ನಲ್ಲಿ. ಈಶ್ವರ್ ಖಂಡ್ರೆ ಸಾಹೇಬ್ರೆ, ನೀವು ಅದೇ ಜಿಲ್ಲೆಯವರಲ್ವಾ? ಏನು ಕತೆ? ಕಣ್ಣು ಮೂಗು ಮುಚ್ಕೊಂಡು ನಿಮ್ಮ ಜನ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ನೀವೇನು ಹೇಳ್ತೀರಿ? ಅಯ್ಯೋ ನಾನೇನು ಹೇಳೋದು, ನಾನು ಬೆಂಗಳೂರಲ್ಲಿದ್ದೀನಿ ಅಂತೇಳಿ ಈಶ್ವರ್ ಖಂಡ್ರೆ ಹೇಳ್ತಾರೆ. ಹಳ್ಳದಲ್ಲಿ ನೀರು ಕುಡಿದು 10 ಜಾನುವಾರುಗಳು ಪ್ರಾಣ ಬಿಟ್ಟಿದ್ದಾವೆ. ಇದು ನಿಜಕ್ಕೂ ಕೂಡ ಅತ್ಯಂತ ದುರಂತ. ಸಂಬಂಧಪಟ್ಟಂಥ ಇಲಾಖೆ ತಕ್ಷಣವೇ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ.